ಬಟ್ಟಪಾಡಿಯಲ್ಲಿ ಅಪಾಯದಂಚಿನಲ್ಲಿ ಮತ್ತೆರಡು ಮನೆಗಳು ಕುಸಿಯುವ ಸ್ಥಿತಿಯಲ್ಲಿದೆ. ಆಲಿಯಂ ಎಂಬುವರಿಗೆ ಸೇರಿರೋ ಅಂತ ಎರಡು ಮನೆಗಳು ಕುಸಿಯುವಂತ ಹಂತ ತಲುಪಿದೆ. ಬಟ್ಟಪಾಡಿಯಲ್ಲಿ ಮತ್ತೆ ಅಪಾಯದಂಚಿನಲ್ಲಿದೆ ಎರಡು ಮನೆಗಳು. ನಿನ್ನೆ ಕಡಲ ಆರ್ಭಟಕ್ಕೆ ಸಮುದ್ರ ಪಾಲಾಗಿತ್ತು ಫಾತಿಮಾ ಎಂಬುವರ ಮನೆ. ಇದೀಗ ಇದೇ ಪ್ರದೇಶದಲ್ಲಿ ಮತ್ತೆರಡು ಮನೆಗಳಿಗೆ ಅಪಾಯ ಬಂದೊದಗಿದೆ. ಮನೆ ಉಳಿಸಿಕೊಡೋ ಭರವಸೆಯನ್ನ ನೀಡಿದ್ರು ಅಲ್ಲಿನ ಸ್ಥಳೀಯ ಶಾಸಕ ಯುಟಿ ಖಾದರ್. ಮನೆ ಕುಸಿದ್ರು ಶಾಸಕರು ಭೇಟಿಯನ್ನ ನೀಡಿಲ್ಲ ಅಂತ ಜನ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರು ಹೊರವಲಯದ ಬಟ್ಟಪಾಡಿಯಲ್ಲಿ ಸಮುದ್ರ ಕೊರೆತ ಹೆಚ್ಚಾಗಿದೆ. ಸಮುದ್ರ ಕೊರೆತಕ್ಕೆ ಮತ್ತೊಂದು ಮನೆ ಈಗ ಧರೆಗುರುಳಿರುವಂಥದ್ದು. ನಾನು ಅದೇ ಭಾಗದಲ್ಲಿದ್ದೀನಿ, ನೀವು ನೋಡ್ಬೋದು. ಇದು ಬಿ ಫಾತಿಮಾ ಅವರಿಗೆ ಸೇರಿದಂತಹ ಮನೆ. 2 ದಿನಗಳ ಹಿಂದೆ ಇಲ್ಲೇ ನಿಂತುಕೊಂಡು ನಾನು ವರದಿ ಮಾಡಿದ್ದೆ. ಈ ಮನೆ ಅಪಾಯದಲ್ಲಿದೆ, ಯಾವುದೇ ಕ್ಷಣಕ್ಕೂ ಈ ಮನೆ ಬೀಳುತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನು ನಾನು ಕೊಟ್ಟಿರುವಂಥದ್ದು. ಆದರೆ ಈಗ ಈ ಮನೆ ಕೂಡ ಈಗ ಧರೆಗುರುಳಿದೆ. ಈ ಭಾಗಕ್ಕೆ ಕಡಲ ಕೊರೆತ ತಡೆಯಲಿಕ್ಕೆ ಬೃಹತ್ ಗಾತ್ರದ ಕಲ್ಲುಗಳನ್ನು ಹಾಕಲಾಗಿದೆ. ನೀವು ನೋಡ್ಬೋದು, ಕಲ್ಲುಗಳು ಸಾಲಾಗಿ ಈ ಭಾಗದಲ್ಲಿ ಸಾಧಾರಣ ಒಂದು 100 ಮೀಟರ್ನಷ್ಟು ಕಲ್ಲುಗಳನ್ನು ಹಾಕಲಾಗಿದೆ. ಆದರೆ ಕಡಲ ಅಬ್ಬರಕ್ಕೆ, ಕಡಲ ರಾಕ್ಷಸ ಗಾತ್ರದ ಅಲೆಗಳ ಹೊಡೆತಕ್ಕೆ ಈ ಕಲ್ಲುಗಳು ಯಾವುದೇ ಲೆಕ್ಕಕ್ಕೆ ಇಲ್ಲ ಅನ್ನೋದು ಈಗ ಸಾಬೀತಾಗಿರುವಂಥದ್ದು. ಇಲ್ಲಿ ಬಿದ್ದಂತಹ ಮರಗಳೇ ಅದಕ್ಕೆ ಸಾಕ್ಷಿ. ಯಾಕಂದರೆ ಹಲವಾರು ತೆಂಗಿನ ಮರಗಳು ಈಗಾಗಲೇ ಧರೆಗುರುಳಿರುವಂಥದ್ದು, ಸಮುದ್ರದ ಪಾಲಾಗಿರುವಂಥದ್ದು, ಮತ್ತಷ್ಟು ಮರಗಳು ಈಗ ಅಪಾಯದಲ್ಲಿರುವಂಥದ್ದು. ಹಾಗೆಯೇ ಈ ಮನೆ ಬಿ ಫಾತಿಮಾ ಅವರಿಗೆ ಸೇರಿದಂಥ ಮನೆ. ಇದು ತುಂಬ ಅವರು ಪ್ರೀತಿಯಿಂದ ಕಟ್ಟಿದಂಥ ಮನೆ. 5 ಜನರು ಆ ಮನೆಯಲ್ಲಿ ವಾಸಿಸ್ತಾ ಇದ್ರು. ಆದರೆ 2 ದಿನಗಳ ಹಿಂದೆ ಭಾರಿ ತುಫಾನ್ ಆದ ಹಿನ್ನೆಲೆಯಲ್ಲಿ, ಮನೆ ಕೂಡ ಅಪಾಯದಲ್ಲಿದ್ದ ಹಿನ್ನೆಲೆಯಲ್ಲಿ ಅವರು ಇಲ್ಲಿಂದ ತೆರಳಿದ್ರು. ಈಗ ಆ ಮನೆ ಕೂಡ ಬಿದ್ದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಅವರ ಪ್ರೀತಿಯ ಮನೆ, ಬಿ ಫಾತಿಮಾ ಅವರ ಪ್ರೀತಿಯ ಮನೆ ಈಗ ಧರೆಗುರುಳಿದೆ. ಅದೇ ರೀತಿ ಈ ಭಾಗದಲ್ಲಿದ್ದಂತಹ ಇನ್ನಷ್ಟು ಮನೆಗಳು ಈಗ ಅಪಾಯಕ್ಕೆ ಸಿಲುಕಿದ್ದಾವೆ. ಈ ಭಾಗದಲ್ಲಿದ್ದಂತಹ ಮನೆಗಳು ಅಂದರೆ ಸಾಧಾರಣ ಒಂದು 5-6 ಮನೆಗಳಿದ್ದಾವೆ ಉದ್ದಕ್ಕೂ. ಇವು ಕೂಡ ಈಗ ಅಪಾಯಕ್ಕೆ ಸಿಲುಕಿದೆ. ಬಿ ಫಾತಿಮಾ ಅವರ ಮನೆ ಬಿದ್ದ ತಕ್ಷಣ ನೆಕ್ಸ್ಟ್ ಇರುವಂಥದ್ದೇ ಅಲಿಯಮ್ಮ ಅವರ ಮನೆ. ಅದು ಕೂಡ ಈಗ ಅಪಾಯದಲ್ಲಿದೆ. ಅಲ್ಲಿಯವರನ್ನು ಈಗಾಗಲೇ ಇಲ್ಲಿಂದ ಬೇರೆ ಕಡೆಗೆ ಹೋಗಬೇಕು, ಸ್ಥಳಾಂತರ ಆಗಬೇಕು ಅಂತ ಈಗಾಗಲೇ ಪಂಚಾಯತ್ ಅವರು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಅವರು ಬೇರೆ ಕಡೆಗೆ ಈಗ ಶಿಫ್ಟ್ ಆಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆರಡು ದಿನಗಳಲ್ಲಿ ಈ ಮನೆ ಕೂಡ ಉರುಳಿ ಬೀಳುವಂತಹ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಯಾವುದು ಸಮಾನವಾಗಿಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.